ಹಲೋ ಎಲ್ರಿಗೂ ನಮಸ್ಕಾರ. ಹುಂಡಿಯಲ್ಲಿ ಇಷ್ಟು ದಿನ ಕೂಡಿಟ್ಟಿರೋ ದುಡ್ಡನ್ನ ಆಚೆ ತೆಗಿಯೋ ಟೈಮ್ ಬಂತು. ಎಲ್ಲ ದುಡ್ಡನ್ನು ತಗೊಂಡು ಶಾಪಿಂಗ್ ಹೋಗೋಣ ಬನ್ನಿ. ಶಾಪಿಂಗಿಗೆ ಅಂತ ನಾನು ಬಂದಿದ್ದು ಚಿಂತಾಮಣಿಯಲ್ಲಿರೋ ಪೂರ್ವಿಕಾ ಮೊಬೈಲ್ಸ್ಗೆ. ಒಳಗಡೆ ಹೋದಾಗ ಕಲೆಕ್ಷನ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಖುಷಿ ಆಯಿತು ನೋಡಿ. ಹಾಗೆ ಕನ್ಫ್ಯೂಷನ್ ಕೂಡ ಆಯಿತು ಯಾವ ಫೋನ್ ತಗೊಳ್ಳಿ ಅಂತ. 2-3 ಫೋನ್ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಅದರಲ್ಲಿ ನನ್ನ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ದು ವಿವೋ T4 ಲೈಟ್ ಫೋನನ್ನು ನೋಡು ಅಂತ. ಆ ಫೋನ್ನ ನೋಡಿದಾಗ ತುಂಬಾ ಇಷ್ಟ ಆಯಿತು. ಲೈಟ್ ವೆಯ್ಟ್ ಆಗಿದೆ, ಡಿಸ್ಪ್ಲೇ ಕೂಡ ದೊಡ್ಡದಾಗಿದೆ, ಹಾಗೆ ಕಲರು ಗೋಲ್ಡ್ ಕಲರಲ್ಲಿತ್ತು. ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಈ ಫೋನನ್ನೇ ಫೈನಲೈಸ್ ಮಾಡಿ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ಈಗ ತಾನೇ ಫೋನ್ ತಗೊಂಡಿದ್ದಾಳೆ, ಇನ್ನೊಂದು ಫೋನ್ ಯಾರಿಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಫೋನು ನಮ್ಮ ಅತ್ತೆಗೆ. ಮೊದಲಿಂದನೂ ನಾನು ಅವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಆಸೆ ಇತ್ತು. ಅವ್ರ ಹಳೆ ಫೋನು ನನ್ನ ಮಕ್ಕಳಿಬ್ಬರೂ ಸೇರಿಕೊಂಡು ಲಾಕ್ ಇಟ್ಟಿರಲ್ಲ ಅಂತ ಹೇಳಿ ಯೂಸ್ ಮಾಡೋದನ್ನ ಕಲ್ತ್ಕೊಂಡು ಹಾಳು ಮಾಡಾಕ್ಬಿಟ್ಟಿದ್ದಾರೆ. ನನ್ನ ಮಗ ಅಂತೂ ತೆಗ್ದು ಎಸಿತಾ ಇರ್ತಾನೆ ಫೋನ್. ನನ್ನ ಫೋನ್ ಕೂಡ ಇವನ ದೆಸೆಯಿಂದನೇ ಬಂದಿದ್ದು. ಇವನು ಎತ್ತಾಕಿ ಹೊಡೆದಾಕಿದ್ರಿಂದ ಅವ್ರ ಅಜ್ಜಿಗೂ ಕೂಡ ಇವನು ಎತ್ತಾಕಿ ಆ ಫೋನ್ ಹಾಳು ಮಾಡಿರೋದ್ರಿಂದ ಹೊಸ ಫೋನ್ ಬರ್ತಾ ಇದೆ. ಹೊಸ ವರ್ಷಕ್ಕೆ ನಮ್ಮ ಅತ್ತೆಗೆ ಹೊಸ ಫೋನ್ ಕೊಡಿಸ್ಬೇಕು ಅಂತ ತುಂಬ ದಿನದಿಂದನೇ ದುಡ್ಡು ಸೇವ್ ಮಾಡಿಟ್ಕೊಂಡಿದ್ದೆ. ಸೊ ಆ ಆಸೆ ಈಗ ಈಡೇರ್ತಾ ಇದೆ. ಅವ್ರ ಮುಖದಲ್ಲಿ ಈ ಖುಷಿನ ನೋಡಬೇಕು ಅಂತ ನನಗೆ ಎಷ್ಟು ಆಸೆ ಇತ್ತು ಗೊತ್ತಾ. ಫೋನ್ ಹಳೇದಾಗಿದ್ರೂ ಅವ್ರು ಯಾರೊಬ್ರು ಕೇಳ್ತಾ ಇರಲಿಲ್ಲ ಫೋನ್ ಬೇಕು ಅಂತ. ಫೋನು ಅಂತಲೇ ಅಲ್ಲ, ಅವ್ರು ಯಾರನ್ನು ಏನನ್ನು ಕೇಳಲ್ಲ ಇಂಥದ್ದು ಬೇಕು ಅಂತ. ಸೊ ನಾನೇ ಅದನ್ನು ಕೊಡಿಸ್ಬೇಕು ಅಂತ ಹೇಳಿ ಆಸೆಯಿಂದ ತಂದಿದ್ದು. ಆ ಖುಷಿನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಐ ಹೋಪ್ ನಮ್ಮ ಅತ್ತೆಗೆ ಈ ಫೋನ್ ಇಷ್ಟ ಆಗಿದೆ ಅಂತ. ಅತ್ತೆ ಸೊಸೆ ಜೋಡಿನ ನೋಡಿ ಖುಷಿ ಪಡಿ, ದಯವಿಟ್ಟು ಯಾರು ದೃಷ್ಟಿ ಹಾಕಕ್ಕೆ ಹೋಗಬೇಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.